ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ನಟಿ ರಕ್ಷಿತಾ ಹಾಗೂ ಪ್ರೇಮ್. ಪರಪ್ಪನ ಅಗ್ರಹಾರಕ್ಕೆ ತೆರಳಿ ದರ್ಶನ್ನ ಭೇಟಿಯಾಗಿದ್ದಾರೆ ಈ ದಂಪತಿ. ದರ್ಶನ್ ಭೇಟಿಯ ವೇಳೆ ರಕ್ಷಿತಾ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ದಾರಂತೆ. ಭಾವುಕದಲ್ಲೇ ಮಾಧ್ಯಮಗಳಿಗೆ ರಕ್ಷಿತಾ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ನಿರ್ದೇಶಕ ಪ್ರೇಮ್ ಹಾಗೂ ರಕ್ಷಿತಾ ಪರಪ್ಪನ ಅಗ್ರಹಾರಕ್ಕೆ ತೆರಳಿ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ಕೆಲವು ಹೊತ್ತು ದರ್ಶನ್ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ದಾರೆ. ಪ್ರಕರಣದ ಬಗ್ಗೆ ಬೇಜಾರಿದೆ ಅಂತೆಲ್ಲ ರಕ್ಷಿತಾ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿದೆ ಇದೆಲ್ಲ, ಸೊ ಈಗ ಮಾತನಾಡೋದೆಲ್ಲ ಸರಿಯಲ್ಲ ಅಂತ ಪ್ರೇಮ್ ಕೂಡ ಅಂದಿದ್ದಾರೆ. ಸೊ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ರೇಣುಕಾಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ಥರ ಎಲ್ಲ ಮಾತನಾಡಿದ್ದಾರೆ. ಬಟ್ ಆಮೇಲೆ ಮಾಹಿತಿ ಕೊಡೋಕ್ಕೆ ನಿರಾಕರಿಸಿದ್ದಾರೆ. ಸದ್ಯಕ್ಕೆ ಭೇಟಿಯಾಗಂತೂ ಬಂದಿದ್ದಾರೆ ಅವರು. ಜೈಲಿಗೆ ಹೋಗಿ ಅಲ್ಲಿ ದರ್ಶನ್ ಅವ್ರನ್ನ ಕೂಡ ಭೇಟಿಯಾಗಿ ಬಂದಿದ್ದಾರೆ. ತುಂಬ ರೇರ್, ನಿನ್ನೆ ಎಲ್ಲ ಹೋಗಿ ಹಲವರು ಭೇಟಿಯಾಗಕ್ಕೆ ಪ್ರಯತ್ನ ಪಟ್ಟರು, ಯಾರಿಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ರಕ್ಷಿತಾ ಹಾಗೂ ಪ್ರೇಮ್ ಇಬ್ಬರು ಕೂಡ ಹೋದಂಥ ಸಂದರ್ಭದಲ್ಲಿ ಭೇಟಿಗೆ ಅವಕಾಶ ಸಿಕ್ಕಿತ್ತು. ಮಾತುಕತೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಬಂದ ನಂತರವೂ ಕೂಡ ಮಾಧ್ಯಮ ಜೊತೆಗೆ ಅವರೊಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ 15-20 ದಿವಸದಿಂದ ಏನೇನು ಆಗಿದೆಯೋ ನೀವು ಮೀಡಿಯಾದವರು ಏನೇನು ತೋರಿಸ್ತಾ ಇದ್ದೀವಿ, ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್ ಅನ್ಸುತ್ತೆ. I would just like to say that nobody is above the law and may justice prevail. ಈ 15-20 ದಿವಸದಿಂದ ಏನೇನು ಆಗಿದೆಯೋ ನೀವು ಮೀಡಿಯಾದವರು ಏನೇನು ತೋರಿಸ್ತಾ ಇದ್ದೀವಿ, ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್ ಅನ್ಸುತ್ತೆ. I would just like to say that nobody is above the law and may justice prevail. ಅವ್ರ ಸ್ನೇಹಿತರು, ನನಗೂ ಸ್ನೇಹಿತರು, ಎಲ್ಲರಿಗೂ ಸ್ನೇಹಿತರು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇನಪ್ಪ ಅಂದರೆ ಇದು ಕಾನೂನಲ್ಲಿದೆ, ಇದರಲ್ಲಿದೆ, ಕೋರ್ಟಲ್ಲಿದೆ. ಸೊ ಅದರಿಂದ ನಾವ್ಯಾರು ಏನು ಮಾತಾಡೋಕ್ಕೆ ಹೋಗಬಾರ್ದು. ಸೊ ರೇಣುಕಾಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ತಾ, ಕಾನೂನು ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ, ನಡೀತಾ ಇದೆ. ಸೊ ಹಾಗೆ ಆಗಲಿ. ಕಾನೂನು ಮುಂದೆ ನಾವು ಯಾರು ದೊಡ್ಡವರಲ್ಲ. ದಯವಿಟ್ಟು ಇದ್ರ ಮೇಲೆ ಏನು ಕೇಳ್ಕೋಬಿಡಿ. ಸೊ ಅಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಏನೇನಾಗಬೇಕು ಅದು ಕಾನೂನಿನ ಪ್ರಕಾರ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರೊಬ್ಬರು ಕೂಡ ಹೇಳ್ತಾ ಇಲ್ಲ ಅವ್ರದ್ದೇನು ತಪ್ಪಿಲ್ಲ ಇದರಲ್ಲಿ ಅನ್ನುವಂಥ ಮಾತು ಎಲ್ಲೂ ಕೂಡ ಬರ್ತಾ ಇಲ್ಲ. ಸೊ ಇನ್ಸೈಡ್ ಸ್ಟೋರಿ ಒಂದು ಹೇಳಬೇಕು. 25 ನಿಮಿಷ ದರ್ಶನ್ ಭೇಟಿಗೆ ಅವಕಾಶವನ್ನು ನೀಡಿದರು. ಸೊ ದರ್ಶನ್ ನೋಡಿದ ತಕ್ಷಣ ರಕ್ಷಿತಾ ಕಣ್ಣೀರನ್ನು ಹಾಕಿದ್ದಾರೆ. ಅಲ್ಲಿ ರಕ್ಷಿತಾ ಸಮಾಧಾನವನ್ನು ದರ್ಶನ್ ಅವರೇ ಮಾಡಿದ್ದಾರೆ. ಆ್ಯಕ್ಚುಲಿ ದರ್ಶನ್ ಅವ್ರನ್ನ ಸಮಾಧಾನ ಮಾಡೋಕೆ ರಕ್ಷಿತಾ ಅವ್ರು ಹೋಗಿದ್ದು. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಸೊ ರಕ್ಷಿತಾಗೆ ಸಮಾಧಾನವನ್ನು ದರ್ಶನ್ ಮಾಡಿ ಕಳಿಸಿದ್ದಾರೆ. ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲ ಸರಿ ಆಗುತ್ತೆ ಅಂತ. ರಕ್ಷಿತಾ ಪ್ರೇಮ್ ದರ್ಶನ್ ಅವ್ರನ್ನ ಭೇಟಿಗೆ ಹೋದಂಥ ಸಂದರ್ಭದಲ್ಲಿ ಇನ್ಸೈಡ್ ಸ್ಟೋರಿ ಸಿಗ್ತಾ ಇರೋ ಒಂದು 20-25 ನಿಮಿಷ ಮಾತಾಡಿದ್ದಾರೆ. ಅಲ್ಲಿ ಭಾವುಕರಾಗಿದ್ದಾರೆ ದರ್ಶನ್ ಅವ್ರನ್ನ ನೋಡಿದ ತಕ್ಷಣ ರಕ್ಷಿತಾ ಅವರು ಅಂತೇಳಿ. ಮತ್ತು ರಕ್ಷಿತಾ ಅವರನ್ನೇ ದರ್ಶನ್ ಅವರು ಸಮಾಧಾನ ಮಾಡಿ ಕಳಿಸಿದ್ದಾರೆ. ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಕಳಿಸಿದ್ದಾರೆ ಅನ್ನುವಂಥ ಮಾತು ಇನ್ಸೈಡ್ ಸ್ಟೋರಿ ನಮಗೆ ಸಿಗ್ತಾ ಇರೋದು. ಇನ್ನೊಂದು ಆಚೆ ಬಂದಾಗ ಅವ್ರು ಹೇಳಿದ್ದಾರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ನಡಿಬಾರ್ದಾಗಿತ್ತು, ಇನ್ಸಿಡೆಂಟ್ ನಡೆದಿದೆ, ಬಟ್ ಏನು ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗುತ್ತೆ ಅನ್ನುವಂಥ ಮಾತನ್ನು ರಕ್ಷಿತಾ ಕೂಡ ಹೇಳಿದ್ದಾರೆ, ಪ್ರೇಮ್ ಅವರು ಕೂಡ ಹೇಳಿದ್ದಾರೆ. 15-20 ದಿವಸದಿಂದ ಏನೇನು ಆಗಿದೆಯೋ ನೀವು ಮೀಡಿಯಾದವರು ಏನೇನು ತೋರಿಸ್ತಾ ಇದ್ದೀವಿ, ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್ ಅನ್ಸುತ್ತೆ. I would just like to say that nobody is above the law and may justice prevail. ಈ 15-20 ದಿವಸದಿಂದ ಏನೇನು ಆಗಿದೆಯೋ ನೀವು ಮೀಡಿಯಾದವರು ಏನೇನು ತೋರಿಸ್ತಾ ಇದ್ದೀವಿ, ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್ ಅನ್ಸುತ್ತೆ. I would just like to say that nobody is above the law. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಯಾರಿಗೂ ಕೂಡ ಅವಕಾಶ, ನಿನ್ನೆಯಿಂದಲೂ ಕೂಡ ಅವರ ಗೆಳೆಯರು ಹೋಗ್ತಾ ಇದ್ದಾರೆ, ಎಲ್ಲರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಬಟ್ ರಕ್ಷಿತಾ ಮತ್ತು ಪ್ರೇಮ್ ಅವರಿಗೆ ಮಾತ್ರ ಅವಕಾಶ ಸಿಕ್ಕಿದ್ದು ಬಹಳ ವಿಶೇಷ ಅನ್ನಿಸ್ತು. ಏನಾಯ್ತಂತೆ ಭೇಟಿ ಆದಂಥ ಸಂದರ್ಭದಲ್ಲಿ? ಖಂಡಿತ ಅರುಣ್, ದರ್ಶನ್ ಭೇಟಿಗಾಗಿ ಸಾಕಷ್ಟು ಜನ ಬರ್ತಾಯಿದ್ರು, ವಾಪಸ್ ಹೋಗ್ತಾಯಿದ್ರು. ಆದರೆ ಒಂದು ಕಡೆಗೆ ಮೊದಲಿಗೆ ತಾಯಿ ಮತ್ತು ತಮ್ಮನಿಗಾಗಿ ಒಂದು ಮೀಸಲಿಟ್ಟಿದ್ದಂತಹ ಒಂದು ಏನು ಎಂಟ್ರಿಯನ್ನು ಈಗ ದರ್ಶನ್ ರಕ್ಷಿತಾ ಪ್ರೇಮ್ಗೆ ಕೊಟ್ಟಿರುವಂಥದ್ದು. ಅಂದರೆ ಗಂಡ ಹೆಂಡತಿ ಇಬ್ಬರು ಸಹ ಸಂಜೆ 5 ಗಂಟೆ ಸಮಯಕ್ಕೆ ನೇರವಾಗಿ ಜೈಲಿಗೆ ಬರ್ತಾರೆ. ಜೈಲ್ ಹತ್ರ ಬಂದಾಗ ನೇರವಾಗಿ ಅವರನ್ನು ಒಳಗಡೆ ಕಳಿಸುವಂಥ ಕೆಲಸ ಆಗ್ತದೆ. 15-20 ನಿಮಿಷ ದರ್ಶನನ್ನು ಭೇಟಿಯಾದ ಸಂದರ್ಭದಲ್ಲಿ ಭಾವುಕರಾಗಿ ರಕ್ಷಿತಾ ಅವರು ಕಣ್ಣೀರನ್ನು ಹಾಕಿರುವಂಥದ್ದು. ಕಣ್ಣೀರು ಹಾಕಿದ ಸಂದರ್ಭದಲ್ಲಿ ಕಾನೂನು ಪ್ರಕಾರವಾಗಿ
ಏನಾಗ್ತದೋ ಆಗಲಿ ಅಂತೇಳಿ ದರ್ಶನ್ ಸಹ ಒಂದು ರೀತಿ ಸಮಾಧಾನ ಮಾಡಿರುವಂಥ ಘಟನೆಯೂ ಸಹ ಆಗಿದೆ ಅಂತೇಳಿ ಮೂಲಗಳ ಮಾಹಿತಿ ಆಗಿರುತ್ತದೆ. ಆದರೆ ಏನು ಭೇಟಿ ನಂತರ ವಾಪಸ್ ಬಂದು ಮಾಧ್ಯಮಗಳ ಬಳಿ ಮಾತಾಡಬೇಕಾದ್ರೆ ರಕ್ಷಿತಾ ಕಣ್ಣಲ್ಲಿ ನೀರು ಸಹ ಬರ್ತಿತ್ತು. ಆದರೆ ಸಂಪೂರ್ಣವಾಗಿ ದರ್ಶನನ ಭೇಟಿಯಾದ ಸಂದರ್ಭದಲ್ಲಿ ಈ ಪರಿಸ್ಥಿತಿ ದರ್ಶನ್ಗೆ ಬಂತ ಅಂತೇಳಿ ಒಂದು ಹೇಳಿರುತ್ತದೋ. ಅಂದರೆ ದರ್ಶನ್ಗೆ ಈ ರೀತಿ ಆಗಬಾರ್ದಾಗಿತ್ತು, ಆಗಿದೆ. ಜೊತೆಗೆ ಮಾಧ್ಯಮಗಳ ಜೊತೆ ಮಾತಾಡಬೇಕಾದ್ರೂ ಸಹ ಮೊದಲಿಗೆ ರೇಣುಕಾ ಸ್ವಾಮಿಯವರಿಗೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ದೇವರು ಅಂತೇಳಿ ಹೇಳಿರುವಂಥದ್ದು. ಜೊತೆಗೆ ಕಾನೂನು ಪ್ರಕಾರ ಈಗ ತನಿಖೆ ಆಗ್ತಿದೆ, ಅದರ ಬಗ್ಗೆ ನಾವೇನೂ ಮಾತಾಡೋಕ್ಕಾಗಲ್ಲ. ಆದರೆ ಜೈಲಲ್ಲಿ ದರ್ಶನ್ ಯಾವ ರೀತಿ ಆರಾಮಾಗಿದ್ದಾರೆ ಅನ್ನೋ ಪ್ರಶ್ನೆಗೂ ಸಹ ಜೈಲಿಗೆ ಬಂದ ನಂತರ ಯಾರೂ ಸಹ ಆರಾಮಾಗಿರೋಕ್ಕಾಗಲ್ಲ. ಒಂದು ರೀತಿ ಆತಂಕ ಇದೆ. ಜೊತೆಗೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲ ಸರಿ ಹೋಗ್ತದೆ ಅನ್ನೋ ಮಾತನ್ನು ಸಹ ಹೇಳಿರುವಂಥದ್ದು. ಇನ್ನು ಪ್ರೇಮ್ ಮಾತಾಡಬೇಕಾದ್ರೂ ಸಹ ಸಾಕಷ್ಟು ಅಂದರೆ ಬೇರೆ ಬೇರೆ ಕಾನೂನು ಚೌಕಟ್ಟಿನಲ್ಲಿ ನಾವು ಏನೂ ಉತ್ತರ ಕೊಡೋಕ್ಕೆ ಆಗಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಈ ರೀತಿ ಘಟನೆ ಆಗಬಾರ್ದಾಗಿತ್ತು. ಆದರೆ ಒಂದು ರೀತಿ ಮುಂದೆ ಕಾನೂನು ಪ್ರಕಾರವಾಗಿ ಏನಾಗ್ತದೋ ಅದಕ್ಕೆ ನಾವು ಏನೂ ಮಾತಾಡೋಕ್ಕೂ ಹೋಗಲ್ಲ. ಅದ್ರ ಬಗ್ಗೆ ಮುಂದಿನ ತನಿಖೆಯನ್ನು ಪೊಲೀಸರು ಮಾಡ್ತಾರೆ ಅನ್ನೋ ಮಾಹಿತಿಯನ್ನು ಹೇಳಿರೋದು. ಒಟ್ಟಿನಲ್ಲಿ ಏನು ಈಗ ಜೈಲಿಗೆ ಭೇಟಿ ಕೊಟ್ಟು ಗಂಡ ಹೆಂಡತಿ ಇಬ್ಬರು ಆಚೆ ಬಂದ ನಂತರ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡು ಇಲ್ಲಿಂದ ಹೊರಟಿರುವಂಥದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.